ಜಗತ್ತಿನಲ್ಲಿ ಚಂದ್ರಲಕ್ಕೆ ಹೋಗುವಂತ ದಾರಿಯನ್ನ ಹಿಡದಾರಿಪ್ಪ. ಆತಾಳ ಲೋಕದಲ್ಲಿ ಪಾತಾಳ ಲೋಕದಲ್ಲಿ ಹೋಗ್ತಕ್ಕಂತ ದಾರಿಯನ್ನು ಕೂಡ ಕಂಡಿಡಿದಾರ. ಹೌದಪ್ಪ. ಆದರೆ ದೇವಲೋಕಕ್ಕೆ ಹೋಗ್ತಕ್ಕಂತ ದಾರಿಯನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕ್ರಿಪ್ಪ? ಆ ದೇವಲೋಕಕ್ಕೆ ದಾರಿಯನ್ನ ಕಂಡುಹಿಡಿದಿರ್ತಕ್ಕಂಥವರೇ ಸದ್ಗುರುಗಳು, ಮಾರ್ಗದರ್ಶಕರು. ಹೌದು, ಅವರಿಗೆ ಪುಣ್ಯಾತ್ಮರೇ ಭವರೋಗ ವೈದ್ಯರು ಅಂತ ಕರೀತಾರಿಪ್ಪ. ಅಂತ ದೇವಲೋಕಕ್ಕೆ ದಾರಿಯನ್ನು ನೋಡ್ಬೇಕಾಗಿತ್ತಂದ್ರೆ ದೇವಲೋಕಕ್ಕೆ ಹೋಗಿ ನಾವು ಮುಟ್ಟಬೇಕಾಗಿರತಕ್ಕಂತ ಮನುಷ್ಯ ಜನ್ಮದ ಮೂಲ ಕರ್ತವ್ಯ ಅಂತಕ್ಕಂಥದನ್ನ ನೆನಪಿಟ್ಕೊಳ್ಬೇಕಾಗಿತ್ತಂದ್ರೆ ಹೌದಪ್ಪ, ನಾವೆಲ್ಲರೂ ಪುಣ್ಯಾತ್ಮರ ಸದ್ಗುರುವಿಗೆ ಶರಣ ಹೋಗ್ಬೇಕಾಗ್ತದೆ. ಸದ್ಗುರುವಿಗೆ ಶರಣ ಹೋಗಬೇಕು. ಯಾಕ್ರಿಪ್ಪ? ಜಗದ್ಗುರು ಸಿದ್ಧಾರೂಢರ ಬದುಕಿನ ಕಾಲಘಟ್ಟದಲ್ಲಿ ಒಬ್ಬ ಪರಮ ಶಿಷ್ಯ ಅವರ ಅನತಿಯಂತ ಸೇವೆಯನ್ನ ಮಾಡ್ತಾನೆ. ಹೌದಪ್ಪ. ಮಿಸ್ರಕೋಟೆ ಕಾಳಪ್ಪ ತಿಳ್ಕೊಂಡು ನಸುಕಿನ ತನ್ನ ಎಲ್ಲ ಮನೆ ಪ್ರಪಂಚ ಎಲ್ಲವನ್ನ ತೊರೆದು ಸಿದ್ಧಾರೂಢ ಅಜ್ಜನ ಮಠಕ್ಕೆ ನಾನು ಹೋಗ್ತಾ ಇದ್ದೀನಿ, ಯಾವಾಗರ ಒಂದು ಅತಿಥಿ ಆಗಿ ನಿಮ್ಮ ಮನೆಗೆ ಬರ್ತಾನೆ ತಿಳ್ಕೊಂಡು ಮಕ್ಕಳಿಗೆ ತನ್ನ ಬಂಧು ಬಾಂಧವರಿಗೆ ಬೇಳೆ ಮನೆಯನ್ನ ತೊರಿತಾನ. ಹೌದಪ್ಪ. ಅಂತ ಸಂದರ್ಭದೊಳಗ ಕಾಳಪ್ಪನ ಕೆಲಸ ಏನಿತ್ತು ಅಂತ ಕೇಳಿದ್ರೆ ನಸುಕಿನ 5 ಗಂಟೆಗೆ ಎದ್ದ ತಕ್ಷಣ ತನ್ನ ಪೂಜಾ ಕೈಂಕರ್ಯ ಎಲ್ಲವನ್ನ ಮುಗಿಸಿಕೊಂಡು ಸಿದ್ಧಾರೂಢ ಅಜ್ಜನ ದರ್ಶನಕ್ಕೆ ಹೋಗ್ತಿದ್ದ. 5 ಗಂಟೆಗೆ ಸಿದ್ಧಾರೂಢ ಅಜ್ಜ ಬರ್ತಿದ್ರು. ದರ್ಶನ ಮಾಡ್ಕೊಂಡು ಮುಂದಿನ ಕಾಯಕ ಮಾಡ್ತಿದ್ರು. ಒಂದಾನೊಂದ್ ದಿವಸ ಏನಾಗಿತ್ತು ಅಂತ ಕೇಳಿದ್ರ, ಏನಾಗಿತ್ರಿ? ಕಾಳಪ್ಪ ಜಗದ್ಗುರು ಸಿದ್ಧಾರೂಢರ ದರ್ಶನ ಮಾಡಿಕೊಂಡು ಸಾಗುತ್ತಿದ್ದ. ಕಾಳಪ್ಪ ಅಂತ ಕರೀತಾರ. ಯಾಕೆಪ್ಪ ಅಂದ್ರು, ಹೌದು, ಯಾಕೋ ನಿನ್ನ ಬಾಳಿನೊಳಗ ಕತ್ತಲೆ ಕಾಣತೈತಿ ಅಂದ್ರು. ಅವಾಗ ಏನಂತಾರಿಪ್ಪ ಕಾಳಪ್ಪ? ಅಷ್ಟೇ ಪ್ರೇಮ ಪುಣ್ಯಾತ್ಮರ, ಅಷ್ಟೇ ಗುರುವಿನ ಮೇಲೆ ಶ್ರದ್ಧೆ ಇದ್ದ. ಗುರುದೇವ, ನಿನ್ನಂತ ಗುರು ಜ್ಞಾನ ಭಾಸ್ಕರ ಗುರುದೇವನಾಗಿ ನನ್ನ ಬದುಕಿನ ಕಾಲಕ್ಕೆ ನನಗ್ಯಾಕ ಕತ್ತಲೆ ಬೀಳ್ತತಿ ಅಂದ್ರು. ಹೌದಪ್ಪ. ನಿನ್ನ ಅವಿಷ್ಯ ಮುಗದಂಗ ಕಾಣತತಿ ಅಂದ್ರು. ಹೌದು, ಆದರೆ ಕೈಲಾಸ ಮಂಟಪ ಇನ್ನ ಮುಗುದಿಲ್ಲ. ತೇರದ ಕೆಲಸ ಮುಗುದಿಲ್ಲ. ಅದನ್ನ ಯಾರು ಮತ್ತೊಬ್ರು ಬಂದ್ ಮಾಡ್ರ ಅವ್ರವ್ರ ಕಲ್ಪನೆದಂಗ ಆಗ್ತದೋ, ನಿನ್ನ ಕೈ ಮೇಲೆ ಮುಗಿಬೇಕು ಅಂತ ಹೇಳ್ತಾರ. ಅದು ನಿಮ್ಮ ಇಚ್ಛಪ್ಪ ಅಂದ್ರ ಅವ್ರ ಗುರುಗಳು. ಹೌದು. ಕಾಳಪ್ಪ ಹೇಳ್ದ, ಗುರುದೇವ ನಿಮ್ಮ ಇಚ್ಛಾ ಅದ, ನೀವ್ ಇಟ್ಕೊಂಡ್ರ ಮಾಡತನು, ಕಳಿಸ್ಕೊಟ್ರ ಹೋಗ್ತಾನ ಹೇಳಿದಾಗ ಅವಾಗ ಜಗದ್ಗುರು ಸಿದ್ಧಾರೂಢರ ಆಶೀರ್ವಾದ ಮಾಡ್ತಾರಂತ. ನಿನಗೆ ಇನ್ನು 25 ವರ್ಷ ಆಯುಷ್ಯವನ್ನು ಕೊಡ್ತೇನಂತಕ್ಕಂತ ಮಾತಾಡಿದ್ರು. ಹೌದಪ್ಪ. ಕೂಡಿದ ಜನ ಎಲ್ಲ ಮನೆಗೆ ಹೋಗಿ ತಮ್ಮ ಡೈರಿ ಮೇಲೆ ಬರೆದಿಡ್ಲಾಕ್ ಹಚ್ಚಿರತ್ತಾರ. ಹೌದು, ಕಾಳಪ್ಪಗ ಸಿದ್ಧಾರೂಢ ಅಜ್ಜ ಅಭಿಷೇಕ ಕೊಟ್ಟಾನು. ಅಕಸ್ಮಾತ್ ನಾವು ತೀರು ಹೋಗಿದ್ರು ಕೂಡ ಇವತ್ತಿನ ಹಿಡ್ಕೊಂಡು 25 ವರ್ಷ ತನ ಬದುಕತಾನ, ನಡು ಆಗ್ತದ, ಗುರುವಿನ ವಾಣಿ ಸತ್ಯ ಆಗ್ತದ ಸುಳ್ಳಾಗ್ತದ, ನೀ ಕಲ್ಪನೆ ಮಾಡಂದ್ರು. ಬರೆದಿಡ್ತಾರ. ಪುಣ್ಯಾತ್ಮರ ದಿನನಿತ್ಯ ಮತ್ತೆ ತನ್ನ ಕಾಯಕ ನಡೀತದ. ಗುರುದೇವನ ದರ್ಶನವನ್ನು ಪಡೆದುಕೊಂಡು ಅದಕ್ಕೆ ಪುಣ್ಯಾತ್ಮರೇ ಬಲ್ಲವರೊಂದು ಮಾತು ಹೇಳ್ತಾರ. ಏನ್ ತಂದ್ರಿಪ್ಪ? ಹಿಂದೆ ಗುರು ಇರ್ಬೇಕಂತ, ಮುಂದೆ ಗುರು ಇರ್ಬೇಕಂತ. ಹೌದು. ಅಂದ್ರೆ ಪುಣ್ಯಾತ್ಮರೇ ಆ ಇಚ್ಛೆ ಆ ಪೂರ್ತಿ ಆಗಲಿಕ್ಕೆ ಸಾಧ್ಯದ. ಗುರಿಯನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯದ. ಹೌದ್ರಿಪ್ಪ. ನಿರಂತರವಾಗಿ ಕಾಳಪ್ಪ ಪುಣ್ಯಾತ್ಮರೇ ಕೈಲಾಸ ಮಂಟಪ ಮುಕ್ತಾಯಕ ಬಂತು, ತೇರನು ಮುಕ್ತಾಯಕ ತಂದ. ಹೌದು. ಇನ್ನೇನು ಪುಣ್ಯಾತ್ಮರ 28 ಅವನಿಗೆ 25 ವರ್ಷ ಕೊಟ್ಟದ ಆಯುಷ್ಯ ಮುಗಿಲಾಕ 1 ದಿವಸ ಬಾಕಿ ಇತ್ತು. ಬಂದ ಗುರುದೇವನ ಆಶೀರ್ವಾದವನ್ನು ಪಡ್ಕೊಂಡು, ನೀ ಕೊಟ್ಟದ ನಾಳೆ ನಂದು ಕರ್ತವ್ಯ ಮುಗಿತು, ಎಲ್ಲ ಕಾರ್ಯ ಮುಗದತ್ತೆ ಅಂತ ಹೇಳಿದ್ರ. ಮರುದಿವಸ ಪುಣ್ಯಾತ್ಮರೇ ಆ ಮಾನವ ತನ್ನ ಶರೀರವನ್ನು ತ್ಯಜಿಸ್ತಾನ. ಹೌದು. ಅದಕ್ಕ ಈ ಜಗತ್ತಿನಾಗ ಪುಣ್ಯಾತ್ಮರ ಬ್ರಹ್ಮಕ ಲೇಖ ಸಾಧುಕ ಮೇಕ್ ಅಂತ ಹೇಳ್ತಾರ. ಬ್ರಹ್ಮನ ಹಣೆ ಬರವನ್ನ ಬದಲು ಮಾಡತಕ್ಕಂತ ಶಕ್ತಿ ಇರ್ತಕ್ಕಂಥದ್ದು ಯಾರಿಗಿದ್ರೆ ಅದು ಒಬ್ಬ ಸದ್ಗುರುನಾಥನಿಗೆ ಇರ್ತದ. ಅಂತ ಸದ್ಗುರುನಾಥಗ ಅಂತ ಸತ್ಯ ಶಿಷ್ಯ ಸಿಕ್ಕಾಗ ಮಾತ್ರ ಪುಣ್ಯಾತ್ಮರ ಗುರು ಶಿಷ್ಯರ ಸಂಬಂಧಗಳು ಅತ್ಯಂತ ಈ ಲೋಕದಾಗ ಪವಿತ್ರಗೊಳ್ತದ. ಅಂತ ಗುರು ಶಿಷ್ಯರ ಸಂಬಂಧವನ್ನ ತಾವು ರಾತ್ರಿ ಬಹುತೇಕ 10 ಗಂಟೆ ಹಿಡಿದು ನಿರಂತರವಾಗಿ ಕೇಳ್ತಾ ಬಂದಿರಿ. ಅದಕ್ಕೆ ತಮಗೆಲ್ಲ ಆ ಜಗದ್ಗುರು ರೇವಣ ಸಿದ್ದೇಶ್ವರರ, ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಸೋಮಲಿಂಗೇಶ್ವರ, ಅಮೋಘ ಸಿದ್ದೇಶ್ವರ, ಕರಸಿದ್ದೇಶ್ವರ ಕೃಪಾಶೀರ್ವಾದ ನಿಮಗೆಲ್ಲ ದೊರೆಯಲಿ.
ಆ ದೇವರ ಗುರುದೇವನ ಆಶೀರ್ವಾದದೊಳಗೆ ನಾವೆಲ್ಲ ಇದ್ವಿ ಅಂದ್ರೆ ನಮ್ಮ ಬದುಕು ಸತ್ಯಂ ಶಿವಂ ಸುಂದರ ಆಗ್ತದಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಇವತ್ತಿನ ಈ ಕಾರ್ಯಕ್ರಮದ ಶುಭಾಶಯಗಳು ತಮಗೆಲ್ಲ ತಿಳಿಸ್ತಾ ಮತ್ತು ಪುಣ್ಯಾತ್ಮರ ಜಾತ್ರೆ ಎತ್ತರೆತ್ತರಕವಾಗಿ ಬೆಳಿಲಿ. ಆ ಕರಸಿದ್ದೇಶ್ವರನ ಸನ್ನಿಧಿಗೆ ಅರಿಶಿ ಬಂದಿರತಕ್ಕಂಥ ಭಕ್ತರ ಬಹಳ ಭಂಡಾರವನ್ನು ಕೊಟ್ಟು ಬಂಗಾರ ಮಾಡತಕ್ಕಂಥ ಶಕ್ತಿ ಆ ಭಗವಂತನಲ್ಲಿ ಇರ್ತಕ್ಕಂಥದ್ದು. ಇನ್ನೂ ಕೂಡ ಭಕ್ತರ ಬಾಳಿಗೆ ಬೆಳಕಾಗಲೇ ತಿಳ್ಕೊಂಡು ಆಶಿಸಿ ನಿರಂತರವಾಗಿರ್ತಕ್ಕಂಥ ಮತ್ತೆ ನಾನು ಬೆಳಗ್ಗೆ 9 ಗಂಟೆಗೆ ಒಂದು ಕಾರ್ಯಕ್ರಮ, 10 ಗಂಟೆಗೆ ಒಂದು, ಹೀಗೆ ಎಡಬಿಡದೆ ಕಾರ್ಯಕ್ರಮ ಮಧ್ಯದಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಕೊಂಡು ಬಂದಿರತಕ್ಕಂಥದ್ದು. ಸಮಯ ಕೂಡ 5 ಗಂಟೆ ಆಗಿ ಹೋಗ್ಯದ. 1 ತಾಸು ರೆಸ್ಟ್ ಮಾಡಿ ಮತ್ತೆ ನಾನು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅನಿವಾರ್ಯತೆ ತಿಳ್ಕೊಂಡು ತಾವೆಲ್ಲರೂ ಮಂಗಳಾರತಿಗೆ ಅನುವು ಮಾಡಿಕೊಡ್ರೆ ತಿಳ್ಕೊಂಡು ತಮಗೆಲ್ಲ ವಿನಂತಿ ಪೂರ್ವಕವಾಗಿ ತಮ್ಗೆ ಮತ್ತೆ